ಬ್ರಹ್ಮಗಂಟು ಇವತ್ತಿನ ಸಂಚಿಕೆಯಲ್ಲಿ ಸೌಂದರ್ಯ ವ್ರತ ಅಂದ್ಕೊಂಡು ಬೀದಿ ಬೀದಿಲಿ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇರ್ತಾಳೆ. ಅದಕ್ಕೆ ದಿಶಾ ಇವಳಿಗೆ ಇನ್ನೊಂದು ಥರ ಬುದ್ಧಿ ಕಳಿಸ್ಬೇಕು ಅಂತ ಪೊಲೀಸಿಗೆ ಫೋನ್ ಮಾಡಿ ನಮ್ಮ ಏರಿಯಾದಲ್ಲಿ ಒಬ್ಬರು ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ, ಎಷ್ಟು ಹೇಳಿದರೂ ಅರ್ಥ ಆಗ್ತಿಲ್ಲ, ಅವರು ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ ಅಥವಾ ಮಕ್ಕಳು ಕಳ್ಳರು ಅಂತಲೇ ಗೊತ್ತಾಗಲ್ಲ, ಸ್ವಲ್ಪ ನೀವು ನೋಡ್ತೀರಾ ಅಂತ ದಿಶಾ ಪೊಲೀಸಿಗೆ ಫೋನ್ ಮಾಡಿ ಹೇಳ್ತಾರೆ. ಈ ಕಡೆ ಚಿರು ಮಾಡಿರೋ ಹೊಸ ಡ್ರೆಸ್ಸದು ಲಾಂಚ್ ಆಗ್ತಾ ಇರುತ್ತೆ. ಪ್ರೆಸ್ ಮೀಟಿಗೆ ಎಲ್ಲರೂ ವೇಟಿಂಗ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪ್ರಭಾಕರ್ ಬಂದು, ನೋಡಪ್ಪ, ನಿಮ್ಮ ಅತ್ತಿಗೆಗೆ ಕಾಯೋದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಪ್ರೆಸ್ ಅವರೆಲ್ಲ ಬಂದಿದ್ದಾರೆ, ಬೇಗ ಬನ್ನಿ ಮಾತಾಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಿರು ಇದ್ದವನು, ಇಲ್ಲ ಅದಕ್ಕೆ ಇನ್ನೇನು ಬಂದುಬಿಡ್ತಾರೆ, ಅದಕ್ಕೆ ಇಲ್ಲದೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸರು ಬಂದು, ಯಾರಮ್ಮ ನೀನು, ಯಾರು ಭಿಕ್ಷೆ ಎಲ್ಲ ಬೇಡ್ತಿದ್ಯಲ್ಲ, ಭಿಕ್ಷೆ ಬೇಡಕ್ಕೆ ಬಂದ್ಯಾ ಅಥವಾ ಮಕ್ಳಿಗೆ ಕಳ್ಳೀನಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅಯ್ಯೋಯ್ಯೋ ಅಲ್ಲಲ್ಲ, ನಾನು ಸೌಂದರ್ಯ ಅಂತ, ನನ್ನ ಹೆಸರಲ್ಲಿ 3-4 ಕಂಪ್ನಿ ಇದೆ, ನಮ್ಮ ಮನೇಲಿ ಒಂದು ವ್ರತ ಇದೆ, ಹಾಗಾಗಿ ನಾನು ಅದಕ್ಕೋಸ್ಕರ ಒಂದು 4 ಮನೆ ಭಿಕ್ಷೆ ಬೇಡಕ್ಕೆ ಬಂದೆ, ಅದು ಬಿಟ್ಟರೆ ನಾನು ಮಕ್ಕಳು ಕಳ್ಳಿ ಅಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ, ಬಿಸ್ನೆಸ್ ಮ್ಯಾನ, ನಿನ್ನ ನೋಡಿದರೆ ಹಂಗೆ ಕಾಣಿಸ್ತಾನೇ ಇಲ್ಲ, ಈ ಥರ ಇದೆಯಲ್ಲಮ್ಮ, ನಿನ್ನ ನಂಬೋಕ್ಕಾಗಲ್ಲ ಅಂತ ಇಲ್ಲಿ ಪೊಲೀಸ್ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ನೋಡಿದರೆ ಚಿರು ಅದಕ್ಕೆ ಬರೋ ತನಕ ನಾನು ಹೋಗಲ್ಲ, ಅದಕ್ಕೆ ಬರಲಿ ಅಂತ ವೆಯ್ಟ್ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಪ್ರಭಾಕರ ಇದ್ದನು, ನೀನು ದೀಪಂಗೋಸ್ಕರ ಇದು ಒಳ್ಳೆ ಸಮಯದಲ್ಲಿ ಲಾಂಚ್ ಮಾಡಬೇಕು ಅಂತ ಇರ್ತೀಯ, ಆದರೆ ಸೌಂದರ್ಯ ಇನ್ನೇನು ಬರ್ತಾಳೆ, ಅದಕ್ಕಿಂತ ನೀವು ಪ್ರೆಸ್ಸವ್ರ ಮುಂದೆ ಕೂತ್ಕೊಂಡು ಮಾತಾಡಿ, ಇಲ್ಲಾಂದರೆ ಪ್ರೆಸ್ಸವರು ಏನೇನೋ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ದೀಪದ್ದು ಲಾಂಚ್ ಓಪನ್ ಮಾಡೋಣ ಅಂತ ಈ ಕಡೆ ಚಿರು ಮತ್ತು ದಿಶಾ ಹೋಗಿ ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಪ್ರೆಸ್ಸವರು ಒಂದೊಂದೇ ಪ್ರಶ್ನೆಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಷ್ಟೇ ಹೊಸದಾಗಿ ಮದುವೆ ಆಗಿದ್ದೀರಾ, ಹೇಗೆ ಅನ್ನಿಸ್ತುಂಟು, ನಿಮ್ಮದಿಬ್ರದ್ದು ಒಂದು ಫೋಟೋ ತೊಗೊಳ್ಲಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಚಿರು ಇದ್ದವನು ಇಲ್ಲ ಅಂತ ಹೇಳ್ತಾರೆ. ಆದರೆ ಪ್ರೆಸ್ಸಿಗೋಸ್ಕರ ಒಂದು 4 ಫೋಟೋನ ತೆಗಿತಾರೆ. ಈ ಕಡೆ ಕೇಳ್ತಾರೆ, ಏನು ಸರ್ ಈ ಥರ ಹೊಸ ಥೀಮ್ನಲ್ಲಿ ನೀವು ಲಂಗ ದಾವಣಿನ ಲಾಂಚ್ ಮಾಡ್ತಿದ್ದೀರಲ್ಲ, ಇದ್ರದ್ದು ಉದ್ದೇಶ ಏನು ಅಂತ ಕೇಳ್ತಾರೆ. ಇಲ್ಲ, ನನ್ನ ಮೊದಲನೇ ಹೆಂಡತಿಗೆ ಇದು ಅಂದರೆ ತುಂಬ ಇಷ್ಟ ಆಯಿತು, ಅವರು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರು, ಹಾಗಾಗಿ ಅವರಿಗೋಸ್ಕರ ನಾನು ಈ ಹೊಸ ಡಿಸೈನ್ನ ಲಾಂಚ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪ್ರೆಸ್ಸವರಿದ್ದವರು, ಅವರೇ ಇಲ್ವಲ್ಲ ಸರ್, ಯಾಕೆ ಅಂತ ಕೇಳ್ತಾರೆ. ಅವರಿಲ್ಲ ಅಂತ ಯಾಕೆ ಹೇಳ್ತೀರಾ, ಅವರಿದ್ದಾರೆ, ಯಾವತ್ತಾರು ಅವರು ಬಂದೇ ಬರ್ತಾರೆ ಅಂತ ನಂಬಿಕೆಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಅದನ್ನು ಕೇಳಿದ ದಿಶಾ ರೂಪದಲ್ಲಿದ್ದ ದೀಪನಿಗೆ ತುಂಬ ಖುಷಿಯಾಗುತ್ತೆ. ಆವಾಗ ದಿಶಾನಿಗೆ ಕೇಳ್ತಾರೆ, ಇವರು ಇನ್ನೂ ಹಳೆ ಹೆಂಡತಿನ ಮರ್ತೇ ಇಲ್ಲ, ನಿಮಗೆ ಅದ್ರ ಬಗ್ಗೆ ಏನೂ ಬೇಜಾರಿಲ್ವಾ ಅಂದಾಗ, ಇಲ್ಲ ನನ್ನ ಹಸ್ಬೆಂಡು ತುಂಬ ಗುಡ್, ಅವರು ಫಸ್ಟ್ನೇ ಹೆಂಡತಿನ ಮರ್ತೇ ಇಲ್ಲ, ಅವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಈ ಕಡೆ ಸೌಂದರ್ಯ, ನಮ್ಮನೆಗೆ ಫೋನ್ ಮಾಡಿ ಹೇಳ್ತೀನಿ, ಯಾರಾದ್ರು ಮಾತಾಡ್ತಾರೆ, ಆವಾಗ ನಿಮಗೆ ನಾನು ಯಾರು ಅಂತ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ದಿಶಾ ಮತ್ತು ಚಿರುಗೆ ಫೋನ್ ಮಾಡ್ತಾರೆ. ಆದರೆ ಈ ಪ್ರೆಸ್ ಮೀಟಿಂಗಲ್ಲಿ ಅವರಿಬ್ಬರು ಮೊಬೈಲ್ನ ಸೈಲೆಂಟ್ ಮಾಡಿರ್ತಾರೆ, ಯಾರು ರಿಸೀವೇ ಮಾಡಲ್ಲ. ಅಯ್ಯೋ, ಇವರಿಬ್ರು ಯಾಕೆ ಇಷ್ಟು ಸಲ ಮಾಡಿದರೂ ರಿಸೀವ್ ಮಾಡ್ತಿಲ್ಲ ಅಂತ ಪ್ರಭಾಕರಿಗೆ ಫೋನ್ ಮಾಡ್ತಾರೆ. ಅಷ್ಟೊತ್ತಿಗೆ ಪ್ರಭಾಕರ, ಇದ್ಯಾವುದು ಯಾವುದೋ ಹೊಸ ನಂಬರಿಂದ ಫೋನ್ ಮಾಡ್ತಿದೆ ಅಂತ ರಿಸೀವ್ ಮಾಡಿ, ಅಣ್ಣ ನಾನಣ್ಣ ಸೌಂದರ್ಯ, ನನ್ನನ್ನು ಭಿಕ್ಷುಕಿ ಅಂತ ಇಲ್ಲಿ ಪೊಲೀಸರು ಹಿಡ್ಕೊಂಡಿದ್ದಾರೆ ಅಂತ ಪ್ರಭಾಕರ್ ನಗಾಡ್ತಾನೆ. ಅಷ್ಟೊತ್ತಿಗೆ ಯಾಕಣ್ಣ ನಗಾಡ್ತಿದ್ಯಾ, ಮತ್ತೇನಮ್ಮ, ಹೋಗಿ ಭಿಕ್ಷೆ ಬೇಡಕ್ಕೆ ಹೋಗಿದ್ಯಲ್ಲ ಅಂತ ಹೇಳ್ತಾರೆ. ಈ ಕಡೆ ಪೊಲೀಸಿಗೆ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಪೊಲೀಸರು, ಇಲ್ಲ ಇಲ್ಲ ಅವರು ಸೌಂದರ್ಯ ಅಂತ ಇರೋ ವಿಚಾರ ಹೇಳ್ತಾರೆ. ಹೌದಾ ಮೇಡಮ್, ನೀವು ಯಾರು ಅಂತ ಗೊತ್ತಾಗಲಿಲ್ಲ, ಸಾರಿ ಅವ್ರನ್ನ ಬಿಟ್ಟರು, ಅವರು ದೊಡ್ಡ ಬಿಸ್ನೆಸ್ ವುಮೆನ್, ಅವ್ರನ್ನ ಬಿಡಿ ಅಂತ ಹೇಳ್ತಾರೆ. ಈ ಕಡೆ ದಿಶಾನಿಗೆ ಕ್ವಶನ್ ಕೇಳ್ತಾರೆ, ಈಗ ನಿಮ್ಮ ಕಂಪ್ನಿಲೆಲ್ಲ ನಿಮ್ಮದು ಅದಕ್ಕೆದು ಏನೂ ಇಲ್ಲ ಅಂತೆ, ಎಲ್ಲದು ನಿಮ್ಮ ದಿಶಾ ಅವ್ರದ್ದೇ ಅಂತೆ, ಹೌದಾ ಅಂತ ಕೇಳಿದಾಗ ಅಷ್ಟೊತ್ತಿಗೆ ಸೌಂದರ್ಯ ಓಡಿ ಬಂದು, ಯಾರು ಹೇಳಿದ್ದು ಈ ಥರ, ಇಲ್ಲ ನನ್ನದೇ ಆಳ್ವಿಕೆ ಅಂತ ಹೇಳ್ತಾರೆ. ಸೌಂದರ್ಯನ ಆ ಅವಸ್ಥೆ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಪ್ರೆಸ್ಸವರು ಫೋಟೋನ ತಗೊಂಡು, ಏನು ಮೇಡಮ್ ನೀವು ಹಿಂಗಿದ್ದೀರಾ ಅಂದಾಗ ಅವಳಿಗೊಂಥರ ಆಗಿ ಅಲ್ಲಿಂದ ಒಳಗೆ ಹೋಗ್ತಾರೆ. ಇದೆಲ್ಲ ನಮ್ಮದು ಮನೆಯದು ಪರ್ಸ್ನಲ್ ವಿಚಾರಗಳು, ಇದನ್ನೆಲ್ಲ ನೀವು ಪಬ್ಲಿಷ್ ಮಾಡಬೇಡಿ ಅಂತ ಚಿರು ಹೇಳಿ ಒಳಗೆ ಹೋಗ್ತಾರೆ. ಆ ಕಡೆ ದಿಶಾ ಹೇಳ್ತಾಳೆ, ಈ ಫೋಟೋನ ಯಾವ ಕಾರಣಕ್ಕೂ ನೀವು ಹಾಕಬೇಡಿ ಪ್ಲೀಸ್ ಅಂತ ಹೇಳಿ ಎಲ್ಲ ಒಳಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಸುಕನ್ಯಾ ಇದ್ದವಳು, ಏನಮ್ಮ ನೀನು ಈ ಥರ ಪ್ರೆಸ್ಸವ್ರ ಮುಂದೆ ಬರಬೇಕಿತ್ತ, ಮತ್ತೇನು ನಾನು ಮಾಡಲಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಈ ಕಡೆ ಹೇಳುವಾಗ ದಿಶಾ ಹೇಳ್ತಾಳೆ, ನಾನು ಹೇಳಿದ್ದೀನಿ ಪ್ರೆಸ್ಸವರಿಗೆ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಡಿ ಅಂತ, ಅವ್ರು ಮಾಡಲ್ಲ ಬಿಡಿ ಅಂತಾರೆ, ಅವ್ರನ್ನ ನಂಬೋಕ್ಕಾಗುತ್ತಾ, ಅವರು ಮಾಡೇ ಮಾಡ್ತಾರೆ ಅಂತ ಈ ಕಡೆ ಸೌಂದರ್ಯ ಹೇಳ್ತಾರೆ. ಸರಿ ನೀನೀಗ ತಂದಿದ್ದೀಯಲ್ಲ ಅದರಲ್ಲಿ ಅಕ್ಕಿ ಮಾಡಿ
ಅಕ್ಕಿನ ಅನ್ನ ಮಾಡಿ ಇವರಿಗೆ ಕೊಡು ಅಂತ ಹೇಳ್ತಾರೆ. ನಾನು ಹ್ಞೂ ಅಮ್ಮ ಇಷ್ಟು ಕಷ್ಟಪಟ್ಟಿದ್ಯಾ, ಅದು ಮಾಡಿದರೆ ವ್ರತನೇ ಮುಗಿಯುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಿರು ಇದನ್ನು ಬೇಡ ಅದಕ್ಕೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸೌಂಡ್ಯ ಎದ್ದೋಳು, ಇಲ್ಲ ಇಲ್ಲ ನೀವಿಬ್ಬರು ಚೆನ್ನಾಗಿರಬೇಕು ಅಂತಲೇ ತಾನೇ ನಾನು ಇಷ್ಟು ಕಷ್ಟಪಟ್ಟಿದ್ದು, ಸರಿ ನಾನೇನೋ ಒಂದು ಮಾಡ್ತೀನಿ ಅಂತ ಹೇಳಿ ಅನ್ನ ಮಾಡಿ ಅವರಿಬ್ಬರಿಗೆ ಕೊಡ್ತಾರೆ. ಈ ಕಡೆ ಚಿರು ದಿಶನಿಗೆ ಊಟ ತಿನ್ನಿಸ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.